ಆಷಾಢ ಮಾಸನ ಅಶುಭ ಮಾಸ ಅಥವಾ ಶೂನ್ಯ ಮಾಸ ಅಂತ ಕರೀತಾರೆ. ಏನು ಕರೀತಾರೆ? ಮತ್ತು ಈ ತಿಂಗಳಲ್ಲಿ ಗಂಡ ಹೆಂಡ್ತಿನ ಜೊತೆಲಿ ಇರಿಸಲ್ಲ. ಹೆಂಡ್ತಿನ ತವ್ರ ಮನೆಗೆ ಕಳಿಸ್ತಾರೆ. ಅದು ಹಿಂದಿನಿಂದ ಬಂದಿರೋದು. ಏನಕ್ಕೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬನ್ನಿ ನೋಡೋಣ. ಆಷಾಢ ಮಾಸನ ನಮ್ಮ ತುಂಬ ವರ್ಷಗಳಿಂದ ಹಿಂದೂಗಳ ಕಡೆ ನಂಬ್ಕೊಬಂದಿರೋದು ಏನು ಅಂದರೆ ಇದು ಅಶುಭ ಮಾಸ. ಅಂದರೆ ಯಾವುದೇ ಒಳ್ಳೆ ಕಾರ್ಯ, ಮನೆ ಗೃಹ ಪ್ರವೇಶ ಆಗಿರ್ಬೋದು, ಮದುವೆ ಆಗಿರ್ಬೋದು, ಆ ಥರದ್ದು ಏನೂ ಮಾಡಲ್ಲ. ಏನೇ ಇದ್ರೂ ಇದು ಪೂಜೆ ಸಮಯ ಅಂತ ಹೇಳ್ತಾರೆ. ಏನಕ್ಕಪ್ಪ ಅಂದರೆ ಈ ಟೈಮಲ್ಲಿ ಗಾಳಿ ಬೀಸೋದು ಅದು ತುಂಬ ಚೆನ್ನಾಗಿರಲ್ಲ. ಒಳ್ಳೆ ಗಾಳಿ ಬೀಸಲ್ಲ, ಮಳೆ ಬರ್ತಾ ಇರುತ್ತೆ, ವೆದರ್ ಚೆನ್ನಾಗಿಲ್ಲ, ವಾತಾವರಣ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಇದು ಹಳೆ ಕಾಲದಿಂದ ನಂಬ್ಕೊಬಂದಿರೋದು. ಮತ್ತು ಈ ಆಷಾಢ ಮಾಸದಿಂದ ಚಾತುರ್ಮಾಸ ಅನ್ನೋದು ಪ್ರಾರಂಭ ಆಗುತ್ತೆ. 4 ತಿಂಗಳು ಏನು ವೃತಾಚರಣೆ ಮಾಡ್ತಾರೆ, ತೀರ್ಥಯಾತ್ರೆಗೆ ಹೋಗ್ತಾರೆ, ಅದು ಈಗಲಿಂದ ಶುರುವಾಗುತ್ತೆ. ಈ ಆಷಾಢ ಮಾಸದಲ್ಲಿ ವೃತಾಚರಣೆ, ತೀರ್ಥಯಾತ್ರೆ ಏನು ಪೂಜೆ ಮಾಡ್ತಾರೆ ಅದೆಲ್ಲ ಪುಣ್ಯವಾಗಿ ಲಭಿಸುತ್ತೆ ಅಂತ ಹೇಳ್ತಾರೆ. ನಾವು ಎಷ್ಟು ಮಾಡ್ತೀವೋ ಅದು ಅಧಿಕವಾಗಿ ನಮಗೆ ತಲುಪುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ಪೂಜೆ, ದಾನ ಇತ್ಯಾದಿ ಕೆಲಸಗಳಿಗೆ ಹೆಚ್ಚಿನ ಮಹತ್ವ ಇರುತ್ತೆ. ಈ ಆಷಾಢ ಮಾಸ ಅಂದ್ರೆ ಏನು ಅಂದರೆ ಈ ಮಾಸದಲ್ಲಿ ಚಾತುರ್ಮಾಸದಲ್ಲಿ ಬರುವಂಥದ್ರಲ್ಲಿ ಇದೇ ಮೊದಲನೇ ತಿಂಗಳು. ಮತ್ತು ಮಹಾವಿಷ್ಣು ಯೋಗ ನಿದ್ರೆಗೆ ಜಾರುವಂಥ ಸಮಯ ಇದು. ಗೃಹ ಪ್ರವೇಶ ಇರ್ಬೋದು, ಮದುವೆ ಇರ್ಬೋದು, ಈ ಥರ ಯಾವುದೇ ಶುಭ ಕಾರ್ಯಗಳನ್ನು ಈ ತಿಂಗಳಲ್ಲಿ ಮಾಡಲ್ಲ. ಇದು ವೃತ, ಉಪವಾಸ ಮತ್ತು ಇನ್ನು ಮಿಕ್ಕಿದ ಕಾರ್ಯಗಳಿಗೆ ಮೀಸಲಾಗಿರುವಂಥ ಸಮಯ ಇದು. ಈ ತಿಂಗಳು ದೇವರನ್ನ ಸ್ಮರಿಸಬೇಕು. ಮತ್ತು ಲಕ್ಷ್ಮಿ, ಸೂರ್ಯ, ಮಹಾವಿಷ್ಣು, ಶಿವ ಈ ಥರ ದೇವರುಗಳಿಗೆ ನಾವು ಏನು ಜಪ ತಪ ಮಾಡ್ತೀವಿ ಆ ಥರ ಎಲ್ಲ ಮಾಡೋದಕ್ಕೆ ಇದು ಸೂಕ್ತ ಸಮಯ ಆಗಿದೆ. ಇನ್ನು ಈ ತಿಂಗಳಲ್ಲಿ ಗಂಡ ಹೆಂಡ್ತಿನ ಒಟ್ಟಿಗೆ ಇರಿಸಲ್ಲ. ಅಂದರೆ ಹೆಂಡ್ತಿನ ತವ್ರ ಮನೆಗೆ ಆಷಾಢ ಮಾಸ 1 ತಿಂಗಳು ಇರಿಸ್ತಾರೆ. ಇದಕ್ಕೆ ಹಿಂದೂಗಳ ಕಡೆ ಏನು ಹೇಳ್ತಾರೆ ಅಂದರೆ ಇದು ಅತ್ತೆ ಸೊಸೆ ಒಂದೇ ಭಾಗದಲ್ಲಿ ಓಡಾಡಬಾರ್ದು ಅಂತ ಹೇಳ್ತಾರೆ. ಮತ್ತು ಇದಕ್ಕಿರುವಂಥ ಇನ್ನೂ ಹಲವು ಕಾರಣಗಳು ಮತ್ತು ವೈಜ್ಞಾನಿಕ ಕಾರಣಗಳನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಕೆಲವೊಬ್ಬರು ಅದನ್ನು ಮೂಢನಂಬಿಕೆ ಅಂತ ಹೇಳ್ತಾರೆ. ಆದರೆ ಇದಕ್ಕೆ ಏನಕ್ಕಪ್ಪ ಹೇಳ್ತಾರೆ ಅಂದರೆ ಈಗ ಏನಾದರೂ ಅವರು ಜೊತೆ ಇದ್ದಾಗ ಪ್ರೆಗ್ನೆಂಟ್ ಏನಾದರೂ ಆದರೆ ಮಗು ಹುಟ್ಟೋದು ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಮಗು ಆಗುತ್ತೆ. ಅದು ಏನಂದರೆ ಬೇಸಿಗೆ ಇರುತ್ತೆ. ಬೇಸಿಗೆ ಟೈಮಲ್ಲಿ ಮಕ್ಳಿಗೂ ತುಂಬ ಹಿಂಸೆ ಆಗುತ್ತೆ. ಮತ್ತು ಬಂಟಿರ್ಗೂ ಕೂಡ ಹಿಂಸೆ ಆಗುತ್ತೆ. ಆ ಸೆಕೆನ ತಡೆಯೋಕ್ಕಾಗಲ್ಲ. ಬೇಸಿಗೆ ತುಂಬ ಇರೋದ್ರಿಂದ ಅದು ಮಗು ಮತ್ತು ಬಾಣಂತಿ ಇಬ್ರಿಗೂ ತುಂಬ ಹೆಚ್ಚಿನ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ತಿಂಗಳಲ್ಲಿ ಇರಬಾರ್ದು ಅಂತ ಹೇಳ್ತಾರೆ. ಇನ್ನೊಂದೇನಪ್ಪ ಅಂದರೆ ಆಯುರ್ವೇದದ ಪ್ರಕಾರ ಈ ತಿಂಗಳಲ್ಲಿ ನಮ್ಮ ಗಾಳಿ ಏನಿರುತ್ತೆ ಅದು ಸ್ವಲ್ಪ ಚೆನ್ನಾಗಿರಲ್ಲ. ಅಂದರೆ ತುಂಬ ಹೆವಿ ಗಾಳಿ ಬೀಸೋದ್ರಿಂದ ಗಾಳಿ ಕೂಡ ಕಲುಷಿತವಾಗಿರುತ್ತೆ. ಹಾಗಾಗಿ ಈ ತಿಂಗಳು ದೋಷಯುಕ್ತವಾಗಿರುತ್ತೆ. ಹಾಗಾಗಿ ನಾವು ಸೇರಿದರೆ ದೋಷಯುಕ್ತ ಸಮಸ್ಯೆಗಳು ಅಂದರೆ ಈ ಥರ ಏನಾದರೂ ಸೋಂಕುಗಳಾಗೋದು ಆ ರೀತಿ ಯಾವುದಾದ್ರೂ ಇರ್ಬೋದು ಅಂತ ಹೇಳ್ತಾರೆ. ಹಾಗಾಗಿ ಈ ತಿಂಗಳು ಸೇರಬಾರ್ದು. ಆದ್ದರಿಂದ ಈ ತಿಂಗಳು ಅವರಿಬ್ಬರು ಬೇರೆ ಬೇರೆ ಆಗಿರಬೇಕು ಅಂತ ಹೇಳ್ತಾರೆ. ಇನ್ನು ಆಗ ಎಲ್ಲ ಕೃಷಿಗೆ ಒತ್ತು ಕೊಡ್ತಿದ್ರು. ಈ ಥರ ಯಾರೋ ಫ್ಯಾಕ್ಟ್ರಿಗಳಿಗೆ ಅಲ್ಲಿ ಇಲ್ಲಿ ಕೆಲಸಕ್ಕೆ ಜಾಸ್ತಿ ಹೋಗ್ತಿರ್ಲಿಲ್ಲ. ಕೃಷಿಗೆ ಒತ್ತು ಕೊಡ್ತಿದ್ರು. ಈ ತಿಂಗಳಲ್ಲಿ ಮಾನ್ಸೂನ್ ಆರಂಭ ಆಗ್ತಿತ್ತು. ಈ ಮಳೆ ಬಂದಾಗ ಗದ್ದೆ ಕೆಲಸಗಳು ತುಂಬ ಇರ್ತಿತ್ತು. ಹಾಗಾಗಿ ಎಲ್ಲ ಕೆಲಸ ಕಷ್ಟಪಟ್ಟು ಕೆಲಸ ಮಾಡಬೇಕಾಗಿದ್ರಿಂದ ಮದುವೆ ಆಗಿರೋ ಹೊಸ ಜೋಡಿಗಳು ಆ ಲೈಫಿಂದ ಈ ಲೈಫಿಗೆ ಬರಬೇಕು ಅಂದರೆ ಈ ಜೀವನಕ್ಕೆ ಒಪ್ಕೋಬೇಕು ಅಂದರೆ ಆ ಟೈಮಲ್ಲಿ ಗಂಡ ಹೆಂಡ್ತಿ ಜೊತೆ ಇರಬೇಕು ಅಂತ ಬಯಸ್ತಾರೆ. ಹಾಗಾಗಿ ಅವರು ಹೆಂಡ್ತಿನ ಅವ್ರ ಮನೆಗೆ ಬಿಟ್ಟರೆ ಗಂಡ ಇಲ್ಲಿ ಮನೆ ಕೆಲಸಕ್ಕೆ ಅಂದರೆ ಗದ್ದೆ ಕೆಲಸನ ಆರಾಮಾಗಿ ಮಾಡ್ತಾನೆ. ಹೆಂಡ್ತಿ ಮನೇಲಿ ಇರ್ತಾಳೆ ಅಂದಾಗ ಸ್ವಲ್ಪ ಆ ಕಡೆ ಗಮನ ಇಳಿಯುತ್ತೆ. ಅವ್ರ ತವ್ರ ಮನೆಗೆ ಕಳಿಸಿದಾಗ ಅವ್ರ ತವ್ರ ಮನೆಯವರು ಅವ್ರಿಗೆ ಹೆಲ್ಪ್ ಆದಂಗೆ ಆಗುತ್ತೆ. ಇಲ್ಲೂ ಕೂಡ ಮದುಮಗ ಗದ್ದೆ ಕೆಲಸ ಮಾಡ್ಕೊಂಡಿರ್ತಾನೆ ಅಂತ ಹೇಳ್ತಾರೆ. ಇನ್ನು ತಮಿಳು ಮತ್ತು ಮಲಯಾಳಿಗಳಲ್ಲಿ ಇದು ಕೂಡ ಅವ್ರಿಗೂ ಇದು ಮಹತ್ವವಾಗಿರುತ್ತೆ. ಯಾಕಂದರೆ ಅವರು ಕೂಡ ಇದನ್ನು ಅಶುಭ ಅಂತ ಹೇಳ್ತಾರೆ. ಆದರೆ ಅವರು ರಾಮಾಯಣನ ಈ ಟೈಮಲ್ಲಿ ತುಂಬ ಓದ್ತಾರೆ. ಧ್ಯಾನ ಆ ಥರ ಎಲ್ಲ ಮಾಡಿ ಆರೋಗ್ಯನ ಬಲಪಡಿಸ್ಕೊಳ್ಳೆ ಅಂದರೆ ಔಷಧಿ ಯಾವ ರೀತಿ ಆಹಾರ ಔಷಧಿ ಎಲ್ಲ ತೊಗೋಬೇಕು ಅಂತ ನೋಡ್ಕೋತಾರೆ. ಇನ್ನು ಕೆಲವೊಂದು ಕಡೆ ಈ ತಿಂಗಳಲ್ಲಿ ಮೆಹಂದಿಗಳನ್ನ ಹಚ್ಕೋತಾರೆ. ಈ ತಿಂಗಳಲ್ಲಿ ಮೆಹಂದಿ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಏನಕ್ಕೆ ಅಂದರೆ ಅಕಸ್ಮಾತ್ ಏನಾದರೂ ಇದ್ದರೆ ಅದು ಮೆಹಂದಿ ಹಾಕೋದ್ರಿಂದ ದೇಹದಲ್ಲಿ ಬದಲಾವಣೆಗಳು ಉಂಟಾಗೋದು ಕಮ್ಮಿ ಆಗುತ್ತೆ. ಮತ್ತು ಮೆಹಂದಿಯನ್ನು ಹಾಕ್ಕೊಳ್ಳೋದ್ರಿಂದ ದೇಹ ಸೋಂಕು ಹರಡೋದು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಈ ತಿಂಗಳು ವೃತ ಪೂಜೆಗೆ ಜಾಸ್ತಿ
ಪ್ರಾಧಾನ್ಯತೆ ಇರುತ್ತೆ. ಈ ಲಕ್ಷ್ಮೀ ಪೂಜೆ ಕೂಡ ಮಾಡ್ತೀವಿ. ಮತ್ತು ಈ ಆಷಾಢದಲ್ಲಿ ಚಾಮುಂಡೇಶ್ವರಿ ದೇವಿಯ ಪೂಜೆ ಮಾಡ್ತೀವಿ ಪ್ರತಿ ಆಷಾಢ ಶುಕ್ರವಾರ. ಆಮೇಲೆ ಚಾಮುಂಡೇಶ್ವರಿ ಹುಟ್ಟುಹಬ್ಬ ಕೂಡ ಇದೇ ತಿಂಗಳು ಆಷಾಢ ಮಾಸದಲ್ಲೇ ಬರೋದು. ಹಾಗಾಗಿ ಈ ತಿಂಗಳಲ್ಲಿ ವಿಶೇಷವಾದ ವ್ರತಾಚರಣೆಗಳೆಲ್ಲ ಬರುತ್ತೆ. ಈ ದೇವಸ್ಥಾನಗಳಿಗೂ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಬೇವಿನ ಗಿಡಕ್ಕೂ ತುಂಬ ಪ್ರಾಮುಖ್ಯತೆ ಇರುತ್ತೆ. ಇನ್ನು ಬೀದಿಗಳಲ್ಲಿ ಬೇವಿನ ಎಲೆ ಹಾಕ್ತಾರೆ. ಯಾಕಪ್ಪ ಹಾಕ್ತಾರೆ ಅಂದರೆ ಇದು ಕಲುಷಿತ ಗಾಳಿ ಇರೋದ್ರಿಂದ, ಮತ್ತು ಯಾವಾಗಂದ್ರೆ ಅವಾಗ ಮಳೆ ಬರೋದು ಹೋಗೋದು, ಮತ್ತು ಗಾಳಿ ತುಂಬ ಜೋರಾಗಿ ಬೀಸೋದ್ರಿಂದ ವಾತಾವರಣ ಕಲುಷಿತ ಆಗಿರುತ್ತೆ. ಅದೇ ಬೇವಿನ ಗಿಡ ಇದ್ದರೆ, ಬೇವಿನ ಮರಗಳಿದ್ದರೆ ಅದು ವಾತಾವರಣ ಏನು ಕಲುಷಿತ ಇರುತ್ತೋ ಅದನ್ನು ಕೂಡ ಪರಿಶುದ್ಧಗೊಳಿಸುತ್ತೆ ಅಂತ ಅಲ್ಲಲ್ಲಿ ಬೇವಿನ ಸೊಪ್ಪನ್ನು ಬಳಸ್ತಾರೆ. ಇನ್ನು ಈ ತಿಂಗಳಲ್ಲಿ ಯಾವುದೇ ವ್ಯಾಪಾರ ವಹಿವಾಟುಗಳನ್ನ ಮಾಡಲ್ಲ. ಏನಕ್ಕೆ ಮಾಡಲ್ಲ ಅಂದರೆ ಆವಾಗ ಎಲ್ಲ ಕೃಷಿಗೆ ಒತ್ತು ಜಾಸ್ತಿ ಕೊಡ್ತಿದ್ರು. ಹಾಗಾಗಿ ಕೃಷಿಗೆ ಒತ್ತು ಕೊಡಬೇಕಾದ ಟೈಮಲ್ಲಿ ವ್ಯಾಪಾರ ವಹಿವಾಟು ಮಾಡ್ತಾಯಿದ್ರೆ ಅಲ್ಲಿ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ವ್ಯಾಪಾರ ವಹಿವಾಟಿಗೆ ಗಮನ ಕೊಡ್ತಿರಲಿಲ್ಲ. ಇನ್ನು ಈ ಆಷಾಢ ಮಾಸ ಮತ್ತು ಶ್ರಾವಣ ಮಾಸದಲ್ಲಿ 8 ಶುಕ್ರವಾರಗಳನ್ನ ಪೂಜೆ ಮಾಡಿದ್ರೆ ಲಕ್ಷ್ಮೀ ದೇವಿಯ ಅನುಗ್ರಹ ಆಗುತ್ತೆ. ಇನ್ನು ಹಲವು ಈ ತಿಂಗಳಲ್ಲಿ ಈಗ ಏನಂದರೆ ಪಿತೃಗಳನ್ನ ಸ್ಮರಿಸೋ ಕಾಲ ಆಗಿರುತ್ತೆ. ಹಾಗಾಗಿ ನಾವು ದೇವರು ಮತ್ತು ಪಿತೃಗಳನ್ನ ಸ್ಮರಿಸೋದ್ರಿಂದ ನಮಗೆ ಹೆಚ್ಚಿನ ಆ ಸ್ಮರಣೆ ಇರಬೇಕಾಗಿದ್ದರಿಂದ ಇದನ್ನು ಆಷಾಢ ಮಾಸನ ಒಳ್ಳೆ ಕಾರ್ಯಕ್ಕೆ, ಅಂದರೆ ಬೇರೆ ಕಾರ್ಯಕ್ಕೆ ಅಶುಭ ಮಾಸ ಅಂತ ಹೇಳ್ತೀವಿ, ಮತ್ತು ಶೂನ್ಯ ಮಾಸ ಅಂತ ಹೇಳ್ತಾರೆ. ಇದಿಷ್ಟು ಆಷಾಢ ಮಾಸದ ಬಗ್ಗೆ ಇರುವಂಥ ವೈಜ್ಞಾನಿಕ ಕಾರಣಗಳು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.